ರಂಗಭೂಮಿಯ ನಟ ಯಶವಂತ್ ಸರ್ ದೇಶಪಾಂಡೆರವರು ನಿಧನ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಖ್ಯಾತ ರಂಗಭೂಮಿ ನಟನೆಯಲ್ಲಿ ಹೆಸರು ಮಾಡಿದ್ದ ಕನ್ನಡ ರಂಗಭೂಮಿ ನಟ ಯಶವಂತ್ ಸರ್ ದೇಶಪಾಂಡೆ 60ನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ಇಂದು ಬೆಳಗ್ಗೆ ನಿಧನರಾಗಿದ್ದಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಇಂದು ಚಿಕಿತ್ಸೆ ಫಲಿಸದೆ ನಿಧನರಾಗಿದ್ದಾರೆ. ನಟ, ನಿರ್ದೇಶಕ, ನಾಟಕಕಾರರಾಗಿ ಹಾಸ್ಯ ನಾಟಕಗಳ ಮುಖಾಂತರ ಕರ್ನಾಟಕಾದ್ಯಂತ ಮನೆ ಮನೆಗೆ ಮಾತಾಗಿದ್ದರು. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಉಕ್ಕಳೆ ಎಂಬಲ್ಲಿ 1965ರಲ್ಲಿ ಜನಿಸಿದ್ದರು. ಚಿಕ್ಕಂದಿನಿಂದಲೂ ನಾಟಕದಲ್ಲಿ ಆಸಕ್ತಿಯನ್ನ ಹೊಂದಿದವರು. ಇವರು ಹೆಗ್ಗೋಡಿನ ನೀನಾಸಂ ನಾಟಕ ಸಂಸ್ಥೆಯಿಂದ ಡಿಪ್ಲೊಮಾ ಪಡೆದು ನ್ಯೂಯಾರ್ಕ್ ವಿಶ್ವವಿದ್ಯಾಲಯದಿಂದ ನಾಟಕ ರಚನೆ, ಚಲನಚಿತ್ರ, ಸಂಭಾಷಣೆ ವಿಶೇಷ ತರಬೇತಿ ಪಡೆದಿದ್ದವರಾಗಿದ್ದರು. ರಾಜ್ಯಾದ್ಯಂತ ಹಲವಾರು ನಾಟಕಗಳ ನಿರ್ದೇಶನ, ಅಂಧಯುಗ, ಇನ್ಸ್ಪೆಕ್ಟರ್ ಜರ್ನಲ್, ಮಿಡ್ ಸಮರ್, ನೈಟ್ಸ್ ಡ್ರೀಮ್, ಬಾಡಿಗೆ ಮನೆ, ಕಿತ್ತೂರು ರಾಣಿ ಚೆನ್ನಮ್ಮ, ಪುಷ್ಪರಾಣಿ, ಗಲಿವರನ ಯಾತ್ರೆ, ಬೆಪ್ಪು ತಕಡಿ ಬೋಳೆಶಂಕರ, ತುಂಟ ಮಕ್ಕಳ ತಂಟೆ, ಮಕ್ಕಳೆರಡೇ ಇರಲಿ, ಕುಂಟ ಕುಂಟ ಕುರುವತ್ತಿ ಮುಂತಾದ 60ಕ್ಕೂ ಹೆಚ್ಚು ನಾಟಕಗಳ ನಿರ್ದೇಶನ, ರಂಗವರ್ತುಲ, ಬೇಂದ್ರೆ ರಂಗಾವಳಿಯ ಮುಖಾಂತರ ಬೇಂದ್ರೆಯವರ ಎಲ್ಲ ನಾಟಕಗಳನ್ನ ರಂಗಕ್ಕೆ ತಂದ ಕೀರ್ತಿ ಇವರಿಗೆ. ಜೈ ಭಾರತ್ ಮಾತೆ ಅಲ್ಲ, ಜೈ ಕರ್ನಾಟಕ ಮಾತೆ. ಕರ್ನಾಟಕದವರು ಹೌದು. ಕರ್ನಾಟಕದವರು ಅಂದ್ರೆ ಬೆಂಗಳೂರಿನವರು ಅಂತ ಆಯ್ತು. ಅಲ್ಲ 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 ಅಲ್ಲ, ಧಾರ ವಾಡಿ, ಧಾರ ವಾಡಿ, ಧಾರ ವಾಡಿ, ಧಾರವಾಡ ಧಾರವಾಡ. ರೇಡಿಯೋ, ದೂರದರ್ಶನಗಳಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನ ನೀಡಿ ಗುರು ಸಂಸ್ಥೆ ಮುಖಾಂತರ ಲಕ್ಷಾಂತರ ಪ್ರೇಕ್ಷಕರನ್ನ ನಗಿಸಿದ ನಾಟಕಗಳ ನಿರ್ದೇಶಕ, ನಟ, ಆಲ್ ದಿ ಬೆಸ್ಟ್, ರಾಶಿ ಚಕ್ರ, ಸಹಿರಿ ಸಹಿ, ದಿಲ್ ಮಾಂಗೆ ಮೋರ್, ನಗೆ ನಾಟಕಗಳನ್ನ ತಿಳಿ ಹಾಸ್ಯದ ಜೊತೆಗೆ ರುಚಿಕರವಾದ ಸವಿಯಾದ ಊಟವನ್ನು ಎಂಟಿಆರ್ ಸಹ ಯೋಗದೊಡೆ ಯೋಚಿಸಿ ರಂಗ ಸಂಭ್ರಮದಡಿ ನೀಡಿದ ಕಾರ್ಯಕ್ರಮಗಳು ರಾಜ್ಯದಲ್ಲೇ ಪಡೆದ ಪ್ರಶಂಸೆಗಳಾಗಿವೆ. ರಾಶಿ ಚಕ್ರ ನಗೆ ನಾಟಕದಲ್ಲಿ ಸುಮಾರು 2 ಗಂಟೆಗಳ ಕಾಲ ಪ್ರೇಕ್ಷಕರನ್ನ ನಕ್ಕು ನಗಿಸಿದ ಏಕ ವ್ಯಕ್ತಿ ಅಭಿನಯ ಪಾತ್ರವು ದೃಶ್ಯ ರೂಪದಲ್ಲಿ ವಿಡಿಯೋ ಪ್ರದರ್ಶನಗಳ ಮೂಲಕ ಮಾಡಿದ ರಂಗಕ್ರಾಂತಿಯ ಇವರದಾಗಿತ್ತು. ಯದ್ವಾ ತದ್ವಾ, ಬಣ್ಣದ ಬುಗುರಿ, ದಶಾವತಾರ, ಪರ್ವ, ತುಂತುರು ಧಾರಾವಾಹಿಗಳ ನಟನೆಗಳ ಮೂಲಕ ಕೆಲವು ಧಾರಾವಾಹಿಗಳ ಸಂಭಾಷಣಕಾರ, ಅತಿಥಿ, ಮರ್ಮ, ಜೂಜಾಟ, ಸ್ಟೂಡೆಂಟ್, ಅಮೃತಧಾರೆ, ರಾಮಶ್ಯಾಮ ಭಾಮ ಚಲನಚಿತ್ರಗಳಲ್ಲೂ ಅಭಿನಯಿಸಿದ ಹೆಚ್ಚು ಜನಪ್ರಿಯವಾದವು. ರಾಜ್ಯಾದ್ಯಂತ ಇವರು ನಟಿಸಿ ನಿರ್ದೇಶಿಸಿರುವ ಆಲ್ ದಿ ಬೆಸ್ಟ್ ನಾಟಕ ಅಭೂತಪೂರ್ವ ಯಶಸ್ಸನ್ನ ಕಂಡಿತು. ಇವರಿಗೆ ಸಂತಾಪವನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿ, ರಂಗಾಯಣ ಅಧ್ಯಕ್ಷ ರಾಜು ತಾಳಿಕೋಟಿ, ಸಮುದಾಯದ ಅಧ್ಯಕ್ಷರಾದ ಬಿಐ ಇಳಿಗೇರ್, ಘಟಗೋಡಿಯ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಹಜರೆ ಸಾಬ್ ನದಾಫ್ ಸೇರಿದಂತೆ ಅನೇಕ ರಂಗಕರ್ಮಿಗಳು, ನಟ ನಟಿಯರು ಸಂತಾಪವನ್ನ ಸೂಚಿಸಿದ್ದಾರೆ. ಧಾರವಾಡ ಧಾರವಾಡ. ನಂದ ಕೆಂಪು ಡಬ್ಬ್ಯ ಅದ್ರಾಗ ವಾಲ್ ಕ್ಲಾಕ್ ಅದ. ನೀ ಹೇಳಿದ್ಯಲ್ಲ ನೀ ದೆವ್ವ ನೋಡ್ಬೇಕ. ಆಗುದಿಲ್ಲ. ಯಾಕ ಇಕಿಗೆ ಹುಚ್ಚಿಡ್ದದ, ಅವ್ರಿಗೆ ದೆವ್ವ ಬರ್ತದ. ಇಕಿ ಹುಚ್ಚಿಡ್ದದ, ಅವ್ರಿಗೆ ದೆವ್ವ ಬರ್ತದ. ಇಂದು ಯಶವಂತ್ ಸರ್ ದೇಶಪಾಂಡೆ ಅವರು ನಿಧನರಾದರು ಎಂಬ ಸುದ್ದಿಯನ್ನ ಕೇಳಿ ನನಗೆ ಅತೀವ ಸಂಕಟ, ದುಃಖವಾಯಿತು. ಯಾಕೆಂದ್ರೆ ಉತ್ತರ ಕರ್ನಾಟಕದ ಪ್ರತಿನಿಧಿಯಾಗಿ ಕರ್ನಾಟಕ ಚಲನಚಿತ್ರೋದ್ಯಮದ ಸಂಸ್ಥೆಯಲ್ಲಿ ತಮ್ಮದೇ ಆದಂಥ ಛಾಪನ್ನ ಮೂಡಿಸಿದಂಥವರು, ನಮ್ಮಂತ ಅನೇಕ ಕಲಾವಿದರನ್ನ ಕೈ ಹಿಡಿದು ರಂಗದ ಮೇಲೆ ತಂದು ನಿರ್ದೇಶನ ಮಾಡಿ ಈ ರೀತಿಯ ಮಾತುಗಳನ್ನ ಆಡಿ ಅಂತ ಕಲಿಸಿದಂಥವರು. ಅಂತಹ ಕಲಿಸಿದ ಮಹಾಗುರು ಇಂದು ನಮ್ಮಿಂದ ದೂರ ಆದರು ಅಂದರೆ ನಾವು ಅದನ್ನು ಹೇಗೆ ಸಹಿಸಿಕೊಳ್ಳಲು ಸಾಧ್ಯ? ಯಶವಂತ್ ಸರ್ ದೇಶಪಾಂಡೆ ಅವರು ಬಾಲ್ಯದಲ್ಲಿಯೇ ರಂಗದ ಮೇಲೆ ವಿಶೇಷ ಆಸಕ್ತಿಯನ್ನ ಉಳ್ಳಂಥವರು.
ತಮ್ಮ ಹುಟ್ಟೂರು ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿ ಉಕ್ಕಲಿ. ಆ ಉಕ್ಕಲಿಯ ಪ್ರಾಥಮಿಕ ಶಾಲೆಯಲ್ಲಿರುವಾಗಲೇ ಶಾಲೆಯ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ತಮ್ಮದೇ ಆದಂತ ನಟನೆಯ ಮೂಲಕ ತಮ್ಮ ವಿದ್ಯಾಗುರುಗಳನ್ನ ಆಕರ್ಷಿಸಿಕೊಂಡಂಥವರು, ತಮ್ಮ ಸ್ನೇಹಿತರಿಂದ ಹೀರೋ ಅಂತ ಅನಿಸಿಕೊಂಡಂಥವರು. ಅಂದ್ರೆ ನಟನೆ ಅನ್ನುವಂತಹದ್ದು ಅವರಿಗೆ ಬಾಲ್ಯದಲ್ಲಿಯೇ ಅಂಟಿಕೊಂಡಿದ್ದರಿಂದ ಆ ನಟನೆಯಲ್ಲಿಯೇ ಅವರು ಉತ್ತಮವಾದಂತಹ ಪ್ರವಾಸವನ್ನ ಮಾಡಿ ಆಧುನಿಕ ರಂಗಭೂಮಿಯನ್ನ ಬೆಳೆಸುವಲ್ಲಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿದಂಥವು. ಅವರ ಆಲ್ ದಿ ಬೆಸ್ಟ್ ಅನ್ನುವಂಥ ನಾಟಕ ಇದೆಯಲ್ವಾ, ಆ ಆಲ್ ದಿ ಬೆಸ್ಟ್ ನಾಟಕ ಅನ್ನುವಂತಹದ್ದು ಇಡೀ ಕರ್ನಾಟಕ ತುಂಬೆಲ್ಲ ಒಂದು ಒಳ್ಳೆಯ ಸಂಚಲನವನ್ನ ಮೂಡಿಸಿ ಅನೇಕ ಪ್ರೇಕ್ಷಕರ ವರ್ಗವನ್ನ ಸೃಷ್ಟಿ ಮಾಡಿಕೊಂಡಂತಹದ್ದು. ಆಲ್ ದಿ ಬೆಸ್ಟ್ ಅನ್ನುವಂಥ ನಾಟಕವನ್ನ ಇಂತರ ನೋಡಿಲ್ಲ ಅನ್ನಂಗಲ್ಲ. ಆಲ್ ದಿ ಬೆಸ್ಟ್ ಅನ್ನುವಂಥ ನಾಟಕ ಐತಿಪ್ಪ ಅಂದ್ರ ಅನೇಕ ಪ್ರೇಕ್ಷಕ ವರ್ಗದವರು ಆ ನಾಟಕವನ್ನು ನೋಡಲು ವಾಹನಗಳನ್ನ ಮಾಡ್ಕೊಂಡು ಬಂದು ಆ ನಾಟಕ ನೋಡಿದ್ದು ಈಗಲೂ ಹುಬ್ಳಿ ಧಾರವಾಡದಲ್ಲಿ ಇತಿಹಾಸ ಇದೆ. ಅಂತ ಒಬ್ಬ ಶ್ರೇಷ್ಠ ನಟ. ಅನೇಕ ಕವಿಗಳ ನಾಟಕಗಳನ್ನ ರಂಗದ ಮೇಲೆ ತರುವಲ್ಲಿ ತಮ್ಮದೇ ಆದಂತ ನಿರ್ದೇಶನ ಮಾಡಿದಂಥವರು. ಚಂಪಾರಂತವರ ನಾಟಕಗಳನ್ನ ವೇದಿಕೆ ಮೇಲೆ ಪ್ರದರ್ಶನ ಮಾಡಿ ಚಂಪಾ ಅವರ ಸಾಹಿತ್ಯವನ್ನ ಪರಿಚಯ ಮಾಡುವಲ್ಲಿ ನಮ್ಮ ಯಶವಂತ್ ಸರ್ ದೇಶಪಾಂಡೆ ಅವರ ಶ್ರಮ ಅಪಾರವಾಗಿದೆ. ಚಂಪಾ ಒಬ್ಬರೇ ಅಲ್ಲ, ಈ ಭಾಗದ ಅನೇಕ ನಾಟಕಕಾರರ ಕೃತಿಗಳನ್ನ ಈ ರಂಗದ ಮೇಲೆ ಅಭಿನಯಿಸಿ ಅವರ ಕೃತಿಗಳಿಗೆ ಒಂದು ಮೆರಗನ್ನು ತಂದಿರುವಂತಹ ಕೀರ್ತಿ ನಮ್ಮ ಸರ್ ದೇಶಪಾಂಡೆ ಅವರಿಗೆ ಸಲ್ಲಿಸ್ತದೆ. ಅಂತ ಒಬ್ಬ ಉತ್ತರ ಕರ್ನಾಟಕದ ಶ್ರೇಷ್ಠ ನಟ ಪ್ರತಿಭೆ ನಮ್ಮಿಂದ ದೂರ ಆಗಿದೆ ಅಂದ್ರೆ ನಮಗೆ ಸಹಿಸಲಾದಷ್ಟು. ನಾನೊಬ್ಬ ಕಲಾವಿದನಾಗಿ ಅದನ್ನು ಹೇಗೆ ಸ್ವೀಕಾರ ಮಾಡಬೇಕು ಅನ್ನುವಂತಹದ್ದು ನನ್ನ ಅಂತರಂಗದಲ್ಲಿ ಮಿಡಿತಾ ಇದೆ. ಏನ್ ಮಾಡೋದು? ದೇವರ ಸೂತ್ರಧಾರಿ ಭಗವಂತನ ಅಪ್ಪಣೆಯನ್ನ ಯಾರೂ ಮೀರಲು ಸಾಧ್ಯವಿಲ್ಲ. ಇಂದು ಹುಟ್ಟು ನಾಳೆ ಸಾವು, ಆ ಸಾವನ್ನ ಯಾರೂ ಜಯಿಸಲಾರರು. ಆದರೆ ಇದ್ದಷ್ಟು ದಿನ ನಾವು ಈ ಭೂಮಿಯ ಮೇಲೆ ಮಾಡುವಂತ ಕೆಲಸ ಇದೆಯಲ್ಲ, ಅದು ಅಜರಾಮರ. ಅಂತ ಅಜರಾಮರವಾದಂತ ಕೆಲಸವನ್ನ ಯಶವಂತ್ ಸರ್ ದೇಶಪಾಂಡೆ ಅವರು ಮಾಡಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತೇನೆ.